ಕಾರ್ಗಿಲ್ ಯುದ್ಧದ್ದು ನಾವೆಲ್ಲರೂ ಅನುಭವಿಸ್ಬಿಟ್ಟಿದ್ದೀವಿ. ಅದನ್ನು ಏನೇನು ನಡೀತು ಅವಾಂತರಗಳು. ಅದ್ರದ್ದು 25ನೇ ವರ್ಷದ ವಿಜಯೋತ್ಸವನ ತುಮಕೂರಿನಲ್ಲಿ ಆಚರಣೆ ಮಾಡಬೇಕು ಅಂತೇಳಿ, ಅದರಲ್ಲೂ ವಾರ್ ಮೆಮೋರಿಯಲಲ್ಲಿ ಯುದ್ಧ ಸ್ಮಾರಕದಲ್ಲೇ ಆಗಬೇಕು ತುಮಕೂರಿನಲ್ಲಿ. ಒಂದು ಸ್ಪಷ್ಟವಾದಂಥ ಸಂದೇಶ ಹೋಗ್ಬೇಕು ಅದರಲ್ಲೂ ಯುವಜನರಿಗೆ, ಈಗಿನ ಪೀಳಿಗೆಯವರಿಗೆ ಅದರದ್ದೊಂದು ಯುದ್ಧದ ಒಂದು ಪರಿಕಲ್ಪನೆನ ಅವತ್ತಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. NCCನವರು ಒಂದು ಸ್ಕಿಟ್ ಮುಖಾಂತರ ನಡುಕು ಪ್ರದರ್ಶನ ಇಲ್ಲಿ ಮಾಡ್ತಾಯಿದ್ದಾರೆ. ಒಂದು 8 ನಿಮಿಷದ್ದು ಮಾಡ್ತಾಯಿದ್ದಾರೆ. ಯುದ್ಧ ಅಂದರೆ ಹಾಗೆ ಅದರ ಸೌಂಡು, ಲೈಟ್ ಎಫೆಕ್ಟ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಈಗ RDನಲ್ಲಿ ರಿಪಬ್ಲಿಕ್ ಡೇ ಪೆರೇಡಲ್ಲಿ ಇದನ್ನು ಪ್ರೆಸೆಂಟ್ ಮಾಡಿದ್ರು. ಅದೇ ಸೇಮ್ ಟೀಮೇ ಬಂದು ಇಲ್ಲಿ ಅವತ್ತಿಲ್ಲಿ ಕೊಡ್ತಾ ಇದ್ದಾರೆ. ಮುಖ್ಯ ಉದ್ದೇಶ ತುಮಕೂರು ಜಿಲ್ಲೆಯಿಂದ ಸೈನ್ಯಕ್ಕೆ ಸೇರಂಗಾಗಬೇಕು. ನಮ್ಮ ಮಕ್ಕಳು SSLC PUC ಆದಮೇಲೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರಬೇಕು ಅಂತೇಳಿ, ಆಮೇಲೆ 5ನೇ ಕ್ಲಾಸಿಂದಲೇ ಅವರು ಮಿಲಿಟ್ರಿ ಸ್ಕೂಲ್ಗಳಿಗೆ ಸೇರೋಂಗೆ ಆಗಬೇಕು ಅಂತೇಳಿ ಅವರು ಜೀವನನ ಒಂದು ಕಲ್ಪಿಸ್ಕೊಳ್ಳೋದು ಅನುಕೂಲ ಆಗ್ತವೆ. ನಮ್ಮ ಟಾರ್ಗೆಟ್ ಇರೋದು 1,000 ಜನನ ತುಮಕೂರು ಜಿಲ್ಲೆಯಿಂದ ಸೈನ್ಯಕ್ಕೆ ಸೇರಂಗಾಗಬೇಕು ಅಂತ. ಅದು ನೌಕಾದಳ, ವಾಯುದಳ ಅಥವಾ ಭೂದಳ ಯಾವುದಕ್ಕಾದರೂ ಇರ್ಬೋದು. ಅವರವರ ಇಷ್ಟದ ಪ್ರಕಾರದ ಪ್ಯಾರಾಮಿಲಿಟ್ರಿಗಾದರೂ ಹೋಗಂಗಿರಬೇಕು ಅಂತೇಳಿ ಈ ಉದ್ದೇಶಕ್ಕೆ ಅವ್ರಿಗೊಂದು ಸ್ಫೂರ್ತಿ ಸಿಗಲಿ ಅಂಥೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಕೂಡ ಅಧಿಕಾರಿಗಳನ್ನ ಕೇಳ್ಕೊಂಡಿದ್ದೀವಿ, ಸ್ವಲ್ಪ ಇದನ್ನು ಅಚ್ಚುಕಟ್ಟಾಗಿ ಇದನ್ನು ಸುವ್ಯವಸ್ಥೆವಾಗಿಟ್ಕೊಂಡ್ರೆ ಇಲ್ಲಿ ಪ್ರತಿದಿನ 100 ಜನ ಬರ್ತಾರೆ. ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ, ಪಾರ್ಕ್ ಇದೆ, ಒಳ್ಳೆ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಇದು ಒಂದು ಟೂರಿಸಮ್